पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾಳೆ ವಿಶೇಷವಾಗಿ ಅತ್ಯಂತ ಶುಭ ಯೋಗದಲ್ಲಿ, ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಇಂತಹ ಯೋಗ ಕೂಡಿ ಬರೋದು 15 ವರ್ಷಕ್ಕೆ ಒಮ್ಮೆ ಅಂತ ಪಂಚಾಂಗದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ನಾಳಿನ ವಿಶೇಷ ಏನು ಅಂದರೆ, ನಾಳೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜೂನ್ 18ನೇ ತಾರೀಕು ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ. ಗುರುವಾರ ಬರುವ ಈ ಒಂದು ಪುಷ್ಯ ನಕ್ಷತ್ರವನ್ನು ನಾವು ಗುರುಪುಷ್ಯಾಮೃತ ಯೋಗ ಅಂತ ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ದೇವಗುರು ಬೃಹಸ್ಪತಿಯ ಮಹಾನಕ್ಷತ್ರ ಅಂತಲೂ ಸಹ ಈ ಒಂದು ನಕ್ಷತ್ರವನ್ನು ಕರೀತಾರೆ ಮತ್ತು ಇದು ಮಹಾಲಕ್ಷ್ಮಿಯ ನಕ್ಷತ್ರ ಅಂತಲೂ ಸಹ ಹೇಳ್ತಾರೆ. ಸ್ನೇಹಿತರೆ, ಇಂತಹ ವಿಶೇಷವಾದ ದಿನದಲ್ಲಿ ನಾವು ಮಾಡುವಂಥ ಸರಳವಾದ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ನಮಗೆ ಸಿಗಬೇಕಂದ್ರೆ ಕೆಲವೊಂದಿಷ್ಟು ಕೆಲಸಗಳನ್ನ ನಾವು ಆ ದಿನ ಮಾಡ್ತೀವಿ. ಹೊಸ ಮನೆಗೆ ಗೃಹ ಪ್ರವೇಶ ಆಗಿರ್ಬೋದು, ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಿರ್ಬೋದು, ಹೊಸ ವಾಹನ ಖರೀದಿ ಮಾಡುವುದು, ಹೂಡಿಕೆಯನ್ನು ಮಾಡೋದು, ಅಥವಾ ನಾಳೆ ಚಿನ್ನ, ಬೆಳ್ಳಿ, ಬಂಗಾರ ಮತ್ತು ಗೃಹ ಉಪಯೋಗಿಯಾದಂಥ ವಸ್ತುಗಳನ್ನ ಖರೀದಿ ಮಾಡ್ಬೋದು. ನಾಳೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ನಿರಂತರ ಅದರಿಂದ ನಮಗೆ ಯಶಸ್ಸು ಅನ್ನೋದು ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ವಿಶೇಷ ಯೋಗದಲ್ಲಿ ಬಂದಿರುವಂಥ ಈ ಗುರು ಪುಷ್ಯಾಮೃತ ಯೋಗ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಈ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು, ನಾಳೆ ಮುಖ್ಯವಾಗಿ ರಾಯರ ಮಠಕ್ಕೆ ಯಾವೆಲ್ಲ ವಸ್ತುಗಳನ್ನ ಕೊಡಬೇಕು ಮತ್ತು ಮನೆಯಲ್ಲಿ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಾಳೆ ಗುರುವಾರ 18ನೇ ತಾರೀಕು ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ನಾಳೆ ವಿಶೇಷವಾಗಿ ಮನೆಯ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕುಲದೇವರ ಪೂಜೆಯನ್ನು ಮಾಡಿ ವಿಶೇಷವಾಗಿ ಗುರುಗಳು ಅಂದರೆ ರಾಯರಿರ್ಬೋದು, ಸಾಯಿಬಾಬಾ ಇರ್ಬೋದು, ಗುರು ದತ್ತಾತ್ರೇಯರು ಇರ್ಬೋದು, ನಿಮ್ಮ ಇಷ್ಟ ದೇವರು ಕುಲದೇವರನ್ನು ನಾಳೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ನಾಳೆ ಗುರುಪುಷ್ಯಾಮೃತ ಯೋಗ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಮಗೆ ಗುರುಪುಷ್ಯಾಮೃತ ಯೋಗವು ಗುರುವಾರ ಬೆಳಗ್ಗೆ 5:45 ಈ ಯೋಗ ಪ್ರಾಪ್ತಿಯಾಗಿ, ಅದೇ ಗುರುವಾರ ದಿವಸ ಬೆಳಗ್ಗೆ 11:32 ಈ ಒಂದು ಪುಷ್ಯಾಮೃತ ಯೋಗದ ಒಂದು ಅಮೃತಗಳಿಗೆ ಅನ್ನೋದು ಇರುತ್ತದೆ. ಈ ಒಂದು ಸಮಯದಲ್ಲಿ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿ ದೇವಸ್ಥಾನಗಳಿಗೆ ಹೋಗಿ ದಾನಗಳನ್ನ ಮಾಡೋದ್ರಿಂದ ವಿಶೇಷವಾದ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಹಾಗಾದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ವಿಶೇಷವಾಗಿ ನಾಳೆ ಯಾರೆಲ್ಲ ರಾಯರ ಒಂದು ಆರಾಧನೆಯನ್ನು ಮಾಡ್ತಿರಲ್ಲ ಅವರೆಲ್ಲರೂ ಸಹ ವಿಶೇಷವಾಗಿ ರಾಯರಿಗೆ ಇಷ್ಟವಾದಂಥ ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾದ ನೈವೇದ್ಯವನ್ನು ಮಾಡಿ ರಾಯರಿಗೆ ತುಳಸಿಯನ್ನು ಅರ್ಪಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎನ್ನುವ ಈ ಒಂದು ಮಂತ್ರವನ್ನು ಪಠಣೆ ಮಾಡಬೇಕು. ಇನ್ನು ಮನೆದೇವರ ಪೂಜೆಯನ್ನು ಮಾಡಬೇಕಾದಾಗ ಮುಖ್ಯವಾಗಿ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳಿಗೂ ಅಭಿಷೇಕವನ್ನು ಮಾಡಬೇಕು. ಹಾಲಿನಿಂದ ಅಭಿಷೇಕವನ್ನು ಮಾಡ್ಬೋದು, ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕವನ್ನೆಲ್ಲ ಮಾಡಿದ ನಂತರ ಮುಖ್ಯವಾಗಿ ಗುರುಪುಷ್ಯಾಮೃತ ಯೋಗ ದಿವಸ ಎಲ್ಲ ವಿಗ್ರಹಗಳಿಗೂ ಗಂಧದ ಲೇಪನವನ್ನು ಮಾಡಬೇಕು. ಪೂರ್ತಿ ವಿಗ್ರಹಗಳಿಗೆ ಗಂಧದ ಲೇಪನವನ್ನು ಮಾಡಿ ಆ ನಂತರ ನಾವು ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು, ಗುರುವಾರ ದಿವಸ ಗುರುಪುಷ್ಯಾಮೃತ ಯೋಗ ಬಂದರೆ ರಾಯರ ಮಠದಲ್ಲಿ ಗಂಧ ಲೇಪನವನ್ನು ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ನಾಳೆ ವಿಗ್ರಹಗಳಿಗೆ ಗಂಧವನ್ನು ಲೇಪನ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ನಾಳೆ ವಿಶೇಷವಾಗಿ ದಾನವನ್ನು ಮಾಡ್ಬೋದು ಮತ್ತು ರಾಯರ ಮಠಕ್ಕೆ ತುಳಸಿಯನ್ನು ಅರ್ಪಿಸ್ಬೋದು. ಹಳದಿ ಬಟ್ಟೆ ಮತ್ತು ಕಡಲೆಬೇಳೆಯನ್ನು, ಬೆಲ್ಲವನ್ನು ದಾನವಾಗಿ ಕೊಡ್ಬೋದು ಮತ್ತು ಗುರುಗಳಿಗೆ ದಕ್ಷಿಣೆ ಸಮೇತ ದಾನವಾಗಿ ಕೊಟ್ಟು ಆಶೀರ್ವಾದವನ್ನು ಪಡಿಬೋದು ಮತ್ತು ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡ್ಬೋದು. ಅಷ್ಟೇ ಅಲ್ಲದೆ ನಾಳೆ ಯಾವುದೇ ಒಂದು ಹೊಸ ಕಾರ್ಯವನ್ನು ಪ್ರಾರಂಭ ಮಾಡ್ಬೋದು, ಅದರ ನಿರಂತರ ಯಶಸ್ಸು ಅನ್ನೋದು ನಮಗೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ನಿಂತು ಹೋದಂಥ ಕೆಲಸಗಳು ಪುನಃ ಪ್ರಾರಂಭವಾಗಲು ಮನೆಯ ಮುಂದೆ ಇರುವ ತುಳಸಿ ಗಿಡಕ್ಕೆ ತುಪ್ಪದ ದೀಪವನ್ನು ಹಚ್ಚಬೇಕು. ಅಷ್ಟೇ ಅಲ್ಲದೆ ಲಕ್ಷ್ಮೀನಾರಾಯಣರ ಒಂದು ಆಶೀರ್ವಾದಕ್ಕಾಗಿ ನಾಳೆ ವಿಶೇಷವಾಗಿ ಲಕ್ಷ್ಮಿ ಮತ್ತು ನಾರಾಯಣರನ್ನು ಆರಾಧನೆ ಮಾಡಿ
ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡೋದ್ರಿಂದ ಲಕ್ಷ್ಮೀನಾರಾಯಣರ ಒಂದು ಕೃಪೆ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ನಾಳೆ ವಿಶೇಷವಾಗಿ ಗುರುಪುಷ್ಯಾಮೃತ ಇರೋದ್ರಿಂದ ದಾನ ಧರ್ಮ ಜಪ ತಪ ಎಷ್ಟೆಲ್ಲ ಮಾಡ್ತೀವಲ್ಲ ಅಷ್ಟೆಲ್ಲ ಒಳ್ಳೆ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ನಾಳೆ ವಿಶೇಷವಾಗಿ ಹೂಡಿಕೆಯನ್ನು ಮಾಡ್ಬೋದು, ಹೊಸ ವಾಹನಗಳನ್ನ ಖರೀದಿ ಮಾಡ್ಬೋದು, ಹೊಸ ಮನೆಗೆ ಪಾಯವನ್ನು ಹಾಕೋರು ಹಾಕ್ತಾರೆ ಮತ್ತು ಗೃಹ ಪ್ರವೇಶವನ್ನು ಮಾಡ್ತಾರೆ. ಮಕ್ಕಳಿಗೆ ಅನ್ನಪ್ರಾಶನ ಅಕ್ಷರಾಭ್ಯಾಸವನ್ನು ಸಹ ಮಾಡ್ತಾರೆ. ಅಷ್ಟೇ ಅಲ್ಲದೆ ದೀರ್ಘಕಾಲದ ಒಂದು ಯಾವುದೇ ಒಂದು ಕೆಲಸಗಳು ನಿಂತು ಹೋಗಿದ್ದರೂ ಆ ಎಲ್ಲ ಕೆಲಸಗಳು ಮತ್ತು ಸುಸೂತ್ರವಾಗಿ ಮುಂದುವರಿಯಲು ನಾಳೆ ಮುಖ್ಯವಾಗಿ ಮನೆಯಲ್ಲಿ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ನಿಂತು ಹೋದಂಥ ಎಂಥದ್ದೇ ಕೆಲಸ ಇದ್ದರೂ ಸಹ ಆ ಕೆಲಸಗಳು ಸುಸೂತ್ರವಾಗಿ ಸಾಗುತ್ತದೆ ಅನ್ನೋದು ಸಹ ಒಂದು ನಂಬಿಕೆ. ಇನ್ನು ನಾಳೆ ವಿಶೇಷವಾಗಿ ಲಕ್ಷ್ಮೀದೇವಿ ಮತ್ತು ಗುರುಗ್ರಹದ ಪೂಜೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಅಂತ ಸಹ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇನ್ನು ಈ ಒಂದು ಗುರುಪುಷ್ಯಾಮೃತ ಯೋಗ ದಿವಸ ಮುಖ್ಯವಾಗಿ ನಾವು ರಾಯರ ಮಠಕ್ಕೆ ಹೋಗಿ ರಾಯರಿಗೆ ತುಳಸಿಯನ್ನು ಅರ್ಪಿಸಿ ವಿಶೇಷವಾದ ಒಂದು ಯಾವುದೇ ರೀತಿಯಾದಂಥ ಮನೆಯಲ್ಲಿ ಪೂಜೆ ಮಾಡಿದಾಗ ನಿಮ್ಮ ಶಕ್ತಿ ಅನುಸಾರ ಸಿಹಿಯನ್ನು ರಾಯರಿಗೆ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇನ್ನು ಗುರುವಾರ ಬರುವಂಥ ಈ ಒಂದು ಗುರುಪುಷ್ಯಾಮೃತದ ಒಂದು ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.